ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್. ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಅನಿಸ್ತಾ ಇದೆ. ತಮ್ಮ ರಿಯಾಕ್ಷನ್ ಏನು ಸರ್? ಹೇಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅದು? ಹೌದಪ್ಪ, ಈಗ ಈಗ ಅಲ್ಲಿ ಪತ್ರಿಕೆಯವರು ಯಾರೋ ಕೇಳಿದ್ರು, ಅವರಾಗಿ ಹೇಳಿದ್ದಲ್ಲ. ನಾನು ಕೂಡ ಪಕ್ಕದಲ್ಲಿ ನಿಂತಿರೋನೆ. ಓಕೆ, ಅಲ್ಲಿ ಒಂದು ಮೀಡಿಯಾದವರು ಕೇಳಿದ್ರು, ಇಲ್ಲಿ ಸೋತ್ರೆ ಇಬ್ರು ಜವಾಬ್ದಾರಿ ಹೊತ್ಕೊತೀರಾ, ಕಾರಣ ಆಗ್ತೀರಾ ಅಂತ. ಅದೇಗಾಗುತ್ತೆ? ಹಾಗಾದ್ರೆ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಲೇ ಸೋತ್ರು MP ಆಗಿ, ಹಾಗಾದ್ರೆ ಸಿದ್ದರಾಮಯ್ಯ ಕಾರಣ ಅನ್ಲಿಕ್ಕಾಗುತ್ತಾ? ಆ ರೀತಿನಲ್ಲಿ ಆ ಧಾಟಿಯಲ್ಲಿ GT ದೇವೇಗೌಡರು ಹೇಳಿದ್ರೆ ಹೊರತು ಅದನ್ನ ಬೇರೆ ತರ ಟ್ವಿಸ್ಟ್ ಮಾಡಬಾರ್ದು. ಅಲ್ಲ ಸರ್, ಯಾಕೆ ಜವಾಬ್ದಾರಿ ಹೊತ್ಕೊಳ್ಳಲ್ಲ ಸರ್? GT ದೇವೇಗೌಡರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಾರಾ ಮಹೇಶ್ ಮಂತ್ರಿಗಳು, ಮೈತ್ರಿ ಮಾಡ್ಕೊಂಡಿದ್ದೀರಾ, ಸಮನ್ವಯತೆ ಇದೆ, ಯಾಕೆ ಒಪ್ಕೊಳ್ಳಲ್ಲ ಜವಾಬ್ದಾರಿ ಅಂತ? ಮಂತ್ರಿ ಆದ ತಕ್ಷಣ ಎಲ್ಲ ಆಗ್ಬಿಡಲ್ಲಪ್ಪ. ಮಂತ್ರಿ ಆದ ತಕ್ಷಣ ಎಲ್ಲ ಆಗ್ಬಿಡಲ್ಲ. ಈ ಜವಾಬ್ದಾರಿ ಹೊತ್ಕೋತಿರೋ ಚುನಾವಣೆಗೆ ಜವಾಬ್ದಾರಿ ಹೊತ್ಕೋತೀವಿ, ಆದ್ರೆ ಫಲಿತಾಂಶಕ್ಕೆ ಜವಾಬ್ದಾರಿ ಯಾರು ಹೊರ್ಲಿಕ್ಕಾಗುತ್ತೆ ಅದನ್ನ? ಹಾಗಾದ್ರೆ ನೀವು ನಾಳೆ ಏನಾಗುತ್ತೆ, ಜವಾಬ್ದಾರಿ ಹೊತ್ಕೋತೀವಿ ಅಂತೀವಿ, ಹೆಚ್ಚು ಕಡಿಮೆ ಆಗ್ತದೆ ಒಂದು ವೇಳೆ, ಆಗ ರಾಜೀನಾಮೆ ಕೊಡಿ ಅಂತೀರ ನೀವೇ. ಹಾಗಾಗಿ ಇವೆಲ್ಲ ಸುಮ್ಮನೆ ಇಟ್ಸ್ ಆಲ್ ಹೈಪೋಥೆಟಿಕಲ್ ಕ್ವಶನ್ ದಟ್ ಕೆನಾಟ್ ಬಿ ರಿಪ್ಲೈಡ್, ಅಲ್ಲ ಸರ್, ಇವಾಗ ಓಕೆ ಫೈನ್, ನೀವು ಹೇಳಿದ್ರೆ ನಾನು ಒಪ್ಕೋತೀನಿ, ಫಲಿತಾಂಶದ ಪರಿಣಾಮವನ್ನು ಹೊತ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಅವರು ಈಗ ಸ್ಟೇಟ್ಮೆಂಟ್ ಕೊಟ್ಟಿರೋ ಟೈಮ್ ನೋಡಿ, ಮಂಡ್ಯ, ಹಾಸನ, ತುಮಕೂರು ಎಲ್ಲೂ ಸಮನ್ವಯತೆ ಬರ್ತಿಲ್ಲ. ಇದರ ಪರಿಣಾಮವನ್ನು ಅಲ್ಲೂ ಎದುರಿಸಬೇಕಾಗುತ್ತಲ್ವಾ JDS? ಈಗ ನಾನು ಕೂಡ ಪಕ್ಕದಲ್ಲೇ ನಿಂತಿದ್ದೆ ಅವ್ರು ಮಾತಾಡುವಾಗ, ನಾನ್ ಕೂಡ ಅವ್ರ ಪಕ್ಕದಲ್ಲೇ ನಿಂತಿದ್ದೆ. ಹಾಗಾಗಿ ಟ್ವಿಸ್ಟ್ ಮಾಡೋದು ಬೇಡ ಕ್ವಶನ್. ಅಲ್ಲ ಸರ್, ಟ್ವಿಸ್ಟ್ ಅಲ್ಲ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ನೇರವಾಗಿ ಕೇಳೋದು, ಅಲ್ಲಿ ಏನ್ ನಡೀತು ಅದನ್ನ ಕೇಳಿ. ಅದನ್ನೇ ಸರ್, ಇವಾಗ ನೋಡಿ ಅಲ್ಲಿ ಸಭೆನಲ್ಲಿ ಏನಾಗಿದೆ, ಚಾಮುಂಡೇಶ್ವರಿ ಕ್ಷೇತ್ರದ JDS ಕಾರ್ಯಕರ್ತರೇ ಒಪ್ತಾ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡೋದಕ್ಕೆ. ಗಲಾಟೆ ನಡೀತಿದೆ, GT ದೇವೇಗೌಡರು ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ಹಾಗಿದೆ ಮೈಸೂರಿನಲ್ಲಿ. ಸೊ ಇದರಿಂದ ಏನಾದ್ರೂ GT ದೇವೇಗೌಡರು ಈ ಹೇಳಿಕೆ ಕೊಟ್ರ? ಹಾಗಾದ್ರೆ ಹಾಗೇನಿಲ್ಲ. GT ಅವರು, ಮಹೇಶ್ ಆಗ್ಲಿ, ನಾನಾಗ್ಲಿ, JDS ಶಾಸಕಗಳಾಗ್ಲಿ, ಪರಾಜಿತ ಅಭ್ಯರ್ಥಿಗಳಾಗ್ಲಿ ಕಳೆದ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾಂಜಲ ಮನಸ್ಸಿನಿಂದ ಮೈತ್ರಿ ಧರ್ಮದ ಪರಿಪಾಲನೆಯನ್ನ ಮಾಡಿ ನಮ್ಮ ಅಭ್ಯರ್ಥಿ ವಿಜಯಶಂಕರ್ ಅವ್ರನ್ನ ಗೆಲ್ಲಿಸ್ಕೊಡ್ಲಿಕ್ಕೆ ಏನೆಲ್ಲ ನಾವು ಶ್ರಮ ಮಾಡಬೇಕು, ಖಂಡಿತವಾಗಿ ಹಾಕ್ತೀವಿ ಶ್ರಮ. ಸರ್, ನಾಯಕರಿಗೆ ಪ್ರಾಂಜಲ ಮನಸ್ಸಿದೆ, ಕಾರ್ಯಕರ್ತರಿಗೂ ಇದೆಯಾ ಸರ್? ಇದೆ. ಬಟ್ ಎಲ್ಲಿ ಸರ್ ಗಲಾಟೆ ಆಗ್ತಿದೆ? ಎಲ್ಲಿ ಒಪ್ಕೊಂಡಿದ್ದಾರೆ? ಆಗ್ತದೆ ಇವರೇ. ಎಲೆಕ್ಷನ್, ವಾಟ್ ಆರ್ ಯು ಟಾಕಿಂಗ್? ಎಲೆಕ್ಷನ್ಸ್ ಅಂದ್ಮೇಲೆ ಗಲಾಟೆಗಳು, ಖಯಾಸು ಅವು ಎಲ್ಲ ಇದ್ದಿದ್ದೆ. ಗಲಾಟೆ ಯಾಕಾಗ್ತದೆ ಅಂತ ಕೇಳಿದ್ರೆ ಏನ್ ಹೇಳಿ? ನೋ, ದಟ್ಸ್ ನಾಟ್ ದ ಕ್ವೆಶ್ಚನ್. ಅಲ್ಲ ಸರ್, ಇವಾಗ ಅವ್ರನ್ನ ಸಮಾಧಾನ ಪಡಿಸಕ್ ಆಗಿಲ್ಲ ಅಂತ ನಾನು ಕೇಳ್ತಾ ಇರೋದು. ಅರೇ ಕತೆ ಇಲ್ಲ, ಇನ್ನೊಂದು ಮೀಟಿಂಗ್ ಸಮಾಧಾನ ಆಗ್ತಾರೆ. ಈಗ GT ದೇವೇಗೌಡರ ಈ ಸ್ಟೇಟ್ಮೆಂಟ್ ಯಾವುದೇ ಪರಿಣಾಮ ಬೀರಲ್ವಾ? ಚುನಾವಣೆ ನಾನು 12 ಚುನಾವಣೆನ ಎದುರಿಸಿರೋನು, GT ಅವರು ಎದುರಿಸಿರೋರು. ಅಲ್ಲಿ ಜನ ಗಲಾಟೆ ಆಗ್ತಾ ಇದೆ, ನೀವು ಸಮಾಧಾನ ಮಾಡಕ್ ಆಗದೆ ಇದ್ರೆ ನೀವ್ ಯಾವ ಲೀಡರ್ ಅಂತ ಏನ್ ಅರ್ಥ? ಅದಕ್ಕೆ ಹಂಗ ನಾನು ಕೇಳಲಿಲ್ಲ ಸರ್, ನಾನು ಆತರ ಕೇಳಲಿಲ್ಲ. ಅಂದ್ರೆ ಅವ್ರನ್ನ ಸಮಾಧಾನ ಪಡಿಸಕ್ಕೆ ಆಗ್ತಾ ಇಲ್ಲ, ಅಷ್ಟು ಆಕ್ರೋಶಿತರಾಗಿದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ಕೇಸ್ ಹಾಕಿಸ್ಕೊಂಡ್ವಿ ನಾವು, ನಿಮಗೇನ್ ಗೊತ್ತು ಅಂತ ಕೇಳ್ತಾ ಇದಾರೆ. ಮೀಟಿಂಗ್ ಅಲ್ಲಿ ಸಮಾಧಾನ ಆಗ್ತಾರೋ ಅಥವಾ ಸಂಜೆ ಮೇಲೆ ಸಮಾಧಾನ ಆಗ್ತಾರ ಬಿಡಿ. ಈಗ ತಾವೆಲ್ಲರೂ ಕೂಡ ಒಮ್ಮತದ ನಿರ್ಧಾರ ತಗೊಂಡಿದ್ದೀರಾ ಸರ್ ಹಾಗಾದ್ರೆ? ಓಕೆ, H ವಿಶ್ವನಾಥ್ ಅವರು ಹೈಪೋಥೆಟಿಕಲ್ ಕ್ವೆಶ್ಚನ್ ಅಂತಾರೆ. ಹೈಪೋಥೆಟಿಕಲ್ ಕ್ವೆಶ್ಚನ್ ಅಲ್ಲ ಇದು, ನೇರವಾಗಿ ನಡೀತಾ ಇರೋದನ್ನ ಜನಗಳಿಗೆ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಪಡಿಸಕ್ ಆಗ್ತಾ ಇಲ್ಲ. ಇದರಿಂದಾಗಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು GT ದೇವೇಗೌಡರು. ಬಟ್ ಕಳೆದ ಬಾರಿ 2014ರಲ್ಲಿ H ವಿಶ್ವನಾಥ್ ಅವ್ರು ಸೋತಾಗ್ಲೂ ಕೂಡ ಸಿದ್ದರಾಮಯ್ಯನವರು ಹೊಣೆ ಹೊತ್ಕೊಳ್ಳಿಲ್ಲ. ಹಾಗಾಗಿ ನಾವು ಹೊತ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್. ಅವತ್ತಿನ ಪರಿಸ್ಥಿತಿನೇ ಬೇರೆ. ಅವತ್ತು ತಾವು ಮೈತ್ರಿ ಹೋಗಿರಲಿಲ್ಲ, ಅವತ್ತು JDS ವರ್ಸಸ್ ಕಾಂಗ್ರೆಸ್ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ತಾವು ಮೈತ್ರಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ. ಅಂದರೆ ಈ ಪ್ರಶ್ನೆಗಳನ್ನು ಕೇಳಿದಾಗ ಒಂದು ವೇಳೆ ಯಾಕೆ ನಾಯಕರುಗಳಿಗೆ ಸಿಟ್ಟು ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸ್ಟೇಟ್ಮೆಂಟು ಡ್ಯಾಮೇಜಿಂಗ ಅಲ್ವಾ? ಅಲ್ಲ ಅನ್ನೋದಾದರೆ ನೀವು ಸಮಾಧಾನ ಪಡಿಸಿ. ಈಗ ಈ ಪರಿಸ್ಥಿತಿ, ಕಾರ್ಯಕರ್ತರ ಪರಿಸ್ಥಿತಿ ನಾವು ಮೈಸೂರಿನಲ್ಲಿ ಮಾತ್ರ ನೋಡ್ತಿರೋದಲ್ಲ, ಮಂಡ್ಯದಲ್ಲಿ ಅರ್ಧಕ್ಕರ್ಧ ಭಾಗ, ನಾನು ಆಗಲೇ ಹೇಳಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಅಂಬರೀಶ್ ಪರ ನಿಂತಿದ್ದಾರೆ.
ಹಾಸನದಲ್ಲಿ ಎ ಮಂಜು ಪರ ನಿಂತಿದ್ದಾರೆ. ತುಮಕೂರಿನಲ್ಲೂ ಪರಿಸ್ಥಿತಿ ಇದಕ್ಕಿಂತ ವಿಭಿನ್ನವಾಗಿಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಕೊಡ್ತಕ್ಕಂಥ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ.